ಕೆಲಸನೂ ಕೇವಲ ಲಾಭಕ್ಕೋಸ್ಕರ ಮಾಡೋಕ್ಕಾಗಲ್ಲ ರಾಜೀವ. ನಾನು ಈ ಕೆಲಸ ಮಾಡ್ತಾ ಇರೋದು ನನ್ನ ಜೀವನನ ಹಾಳು ಮಾಡಿದವ್ರ ಜೀವ ತೆಗಿಯೋಕೆ. ಏನು ಹೇಳ್ತಾ ಇದ್ದೀರಾ ನೀವು? ನಿಮ್ಮ ಜೀವನ ಹಾಳಾಗಿತ್ತು ಅಂದರೆ? ಹೇಳ್ತೀನಿ ಬಾ. ಅವ್ನು ಅಷ್ಟಾಡ್ಸ್ಕೊಂಡು ಹೋಗ್ಬೇಕಾದ್ರೆ ನೀನು ಯಾಕೋ ಬಂದೆ? ಬೈಕ್ ಹತ್ರ ಇರ್ಬೇಕು ತಾನೆ. ಏನು ಹಾಗೆ ನೋಡ್ತಾ ಇದೆಯಾ ರಾಜೀವ? ನನ್ನ ಹೆಂಡತಿ ಇವಳು ಕಡೆದಾಗಿ ಮಾತಾಡಿದ್ದು ನಕ್ಕಿದ್ದು ಎಲ್ಲ ನನ್ನ ಮಗ ಸತ್ತು ಹೋಗಿದ್ದ ದಿವಸ. ಏನು? ನಿಮ್ಮ ಮಗ ಸತ್ತು ಹೋದ? ನನ್ನ ಮಗನ ಸಾವಿಗೆ ಕಾರಣ ಆ ಚಿದಗ್ನಿ ಬಾಯಿ. ಆದರೆ ಈಗ ನೀವಿರೋದು ಅವಳ ಹತ್ರನೇ ಅಲ್ವಾ? ಕೆಟ್ಟೋರ್ನ ಸಂಹಾರ ಮಾಡಬೇಕು ಅಂದರೆ ಕೆಟ್ಟೋರ್ ಬೆನ್ನ ಹಿಂದೆನೇ ನಿಂತ್ಕೊಂಡು ಅವರನ್ನು ಸಂಹಾರ ಮಾಡೋ ಶಕ್ತಿ ಇರೋರು ಬೆನ್ನು ತಟ್ಟಬೇಕು. ಇದನ್ನ ಶಕುನಿ ಆ ಕಾಲದಲ್ಲೇ ಮಾಡಿದ್ದಾನೆ. ಚಿದಗ್ನಿ ಬಾಯಿನ ಮಟ್ಟ ಹಾಕೋಕೆ ಶಕ್ತಿ ಇರೋದು ಸತ್ಯನಿಗೆ ಮಾತ್ರ. ಚಿದಗ್ನಿ ಬಾಯಿಂದ ಸತ್ಯನಿಗೂ ಅನ್ಯಾಯ ಆಗಿದೆ. ಅದೇ ನನ್ನ ಪ್ರತೀಕಾರಕ್ಕೆ ಅಸ್ತ್ರ. ಆದರೆ ಆ ಸತ್ಯದಿಂದ ಇದೆಲ್ಲ ಸಾಧ್ಯನಾ? ಅವಳ ತಂದೆ ಸಾವಿನ ಹಿಂದೆ ದೊಡ್ಡ ದೊಡ್ಡ ಕೈಗಳಿದ್ದಾವೆ ರಾಜೀವ. ಆ ಕೈಗಳಿಗೆ ಕಾನೂನನ್ನೇ ಬುಟ್ಟಿಗೆ ಹಾಕ್ಕೊಂಡು ಸರ್ಕಾರನೇ ಅಲ್ಲಾಡಿಸುವಂಥ ಶಕ್ತಿ ಇದೆ ರಾಜೀವ. ಇವತ್ತಲ್ಲ ನಾಳೆ ಇಂಥ ದುಷ್ಟಶಕ್ತಿಗಳನ್ನ ಮಟ್ಟ ಹಾಕುವಂಥ ಶಕ್ತಿ ಹುಟ್ಟು ಬರುತ್ತೆ ಅಂತ ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ. ಆದರೆ ಆ ಶಕ್ತಿ ಇವರಿಂದನೇ ಸತ್ತಿರೋ ಆ ಗ್ಯಾರೇಜ್ ಕೃಷ್ಣನ ಮಗಳೇ ಆಗ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಸತ್ಯನ ಮೊದಲನೇ ಸಲ ನೋಡಿದಾಗಲೇ ಇವ್ರನ್ನ ಸುಟ್ಟು ಹಾಕೋ ಕಿಡಿ ಅವಳಲ್ಲಿದೆ ಅಂತ ಅನ್ನಿಸ್ತು. ಸತ್ಯ ಯಾವತ್ತು ಚಿದಗ್ನಿ ಬಾಯಿ ಮನೆಗೆ ಬಂದು ಅವಳ ಎದುರಿಗೆ ನಿಂತು ಅವಳಿಗೆ ಸವಾಲು ಹಾಕಿದ್ಲೋ ಮೊದಲನೇ ಸಾರಿ ಚಿದಗ್ನಿ ಬಾಯಿ ಕಣ್ಣಲ್ಲಿ ಭಯ ನೋಡಿದೆ. ಅವತ್ತೇ ಡಿಸೈಡ್ ಮಾಡ್ತೆ, ಸತ್ಯ ಅನ್ನೋ ಬೆಂಕಿ ಕಿಡಿಯಿಂದನೇ ಚಿದಗ್ನಿ ಬಾಯಿ ಅನ್ನೋ ದುಷ್ಟರನ್ನ ಸುಟ್ಟು ಹಾಕ್ಬೋದು. ಅದಕ್ಕೆ ಅವಳ ಕೈಯಿಂದನೇ ಬೇಟೆ ಆಡಿಸೋ ಸಂಚು ಮಾಡ್ತಾ ಇದ್ದೀನಿ. ಇದೆಲ್ಲ ಅಷ್ಟು ಸುಲಭದ ಮಾತಲ್ಲ ಅನ್ಸುತ್ತೆ ಅಂಕಲ್. ನನಗೆ ಗೊತ್ತು ಇದು ಸುಲಭ ಅಲ್ಲ ಅಂತ.
ಆದರೆ ಆಗದೆ ಇರುವಂಥದ್ದಂತೂ ಅಲ್ಲ. ನಾನು ಸಾಕಿರೋ ಹುಡುಗ ಅನ್ನೋ ನಂಬಿಕೆ ಮೇಲೆ ಇಷ್ಟು ವರ್ಷ ಯಾರ ಹತ್ರನೂ ಹೇಳದೇ ಇರೋ ಸತ್ಯನ ನಿನ್ನ ಹತ್ರ ಹೇಳಿದ್ದೀನಿ ರಾಜೀವ. ಆ ನಂಬಿಕೆನ ಉಳಿಸ್ಕೊಂಡು ನೀನು ನನ್ನ ಜೊತೆ ಇರ್ತೀಯ ಅಂತ ನಂಬಿದ್ದೀನಿ. ಖಂಡಿತ ಅಂಕಲ್. ಹಾಂ ಮೇಡಮ್. ಶಿವು, ಒಂದು ಅರ್ಜೆಂಟ್ ಕೆಲಸ ಇದೆ, ಆದಷ್ಟು ಬೇಗ ಬಾ. ಸರಿ ಮೇಡಮ್, ಈಗಲೇ ಬಂದ್ಬಿಡ್ತೀನಿ. ಬರ್ತೀನಿ. ಮೆಲ್ಗೆ ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ಈ ವಿಷಯ ನನ್ನ ಮೊಮ್ಮಗಳಿಗೆ ಗೊತ್ತಾಗಬಾರ್ದು. ಅಯ್ಯೋ, ಈ ವಿಚಾರ ನಿಮ್ಮ ಮಗಳು ಗೊತ್ತಾಗೋದ್ರೆ ಮುಂದೆ ನಡಿ ಅನಾಹುತನ ತಡೆಯೋಕ್ಕಾಯ್ತದಾಕ? ನನ್ನ ಮಗ ಸಿಕ್ಕಾಕೊಂಡು ಸುಳಿಗೆ ನನ್ನ ಮೊಮ್ಮಗಳು ಸಿಕ್ಕಾಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಅಯ್ಯೋ, ಹಂಗನ್ಬೇಡಕ್ಕ. ಬರ್ತೀನಿ. ಹಲೋ, ಅಯ್ಯೋ ನಾನು ನೀಲಮ್ಮ ಮಾತಾಡ್ತಾ ಇರೋದು. ಅದು ಎಷ್ಟೋ ವರ್ಷದ ಮೇಲೆ ಗಿರಿಜಕ್ಕ ತನ್ನ ಮಗನ ಸಾವಿನ ಸುದ್ದಿ ವಿಚಾರಿಸೋಕ್ಕೆ ಅಂತ ಬಂದಿದ್ಲು. ನಾಗೇಶನ ಸದ್ಯ ಬೆಂಗಳೂರು ಕಡೆ ಬರಬೇಡ ಅಂತ ಹೇಳ್ಬಿಡಿ. ಅವನೇನಾರ ಬಂದಿಲ್ಲಿ ಸಿಕ್ಕಾಕೊಂಬಿಟ್ಟ ಅಂದರೆ ಅಷ್ಟೇ, ನಮ್ಮ ಕತೆ ಮುಗೀತು. ನರಕ ಇಲ್ಲೇ ಸೃಷ್ಟಿ ಆಗೋಯ್ತದೆ. ಮತ್ತೆ ಈ ನಂಬರ್ಗೆ ಫೋನ್ ಮಾಡಬೇಡ ಆಯಿತಾ? ನಾನೇ ಮಾಡಿದಾಗ ನೀ ಎತ್ತು, ಅಲ್ಲಿವರೆಗೂ ಮಾಡಬೇಡ. ನಿನ್ನಪ್ಪ ಸತ್ತಿರಬಹುದು, ಆದರೆ ನಿನ್ನಪ್ಪನ ಸಾವಿನ ಸತ್ಯ ಸಾಯಬಾರ್ದು. ಒಳ್ಳೆಯವ್ರಿಗಾಗಿದ್ದ ಅನ್ಯಾಯ ಪ್ರತೀಕಾರ ಇಲ್ಲದೆ ಮಣ್ಣಾಗಬಾರ್ದು. ಹೋದವನು ಒಳ್ಳೆಯವನೇ ಕಣೋ. ಏನು ಹೇಳ್ತಾ ಇದೀಯ ಸತ್ಯ? ಅಪ್ಪನ್ನ ಒಳ್ಳೆಯವನು ಅಂತ ಈ ಪತ್ರದಲ್ಲಿ ಬರ್ದಿದ್ದಾನೆ ಅಂದರೆ ಅಪ್ಪನ ಚೆನ್ನಾಗಿ ಗೊತ್ತಿರೋವನೇ ಆಗಿರಬೇಕು. ಹಾಗಿದ್ರೆ ಯಾರೋ ನಿಮ್ಮ ಅಪ್ಪನ ಮೇಲೆ ಗೌರವ ಪ್ರೀತಿ ಇಟ್ಕೊಂಡಿರೋರೇ ಆಗಿರಬೇಕು. ಬರೀ ಗೌರವ ಪ್ರೀತಿ ಆಗಿದ್ರೆ ಈ ಥರ ಪ್ರತೀಕಾರದ ಮಾತು ಬರಲ್ಲ ಕಣೋ. ಹಾಗೆ ಬರಬೇಕಾದ್ರೆ ಅವನ ಅಪ್ಪನ ತುಂಬ ಹತ್ತಿರದವನಾಗಿರಬೇಕು, ಅಥವಾ ಅಪ್ಪನ ಸ್ನೇಹಿತ ಆಗಿರಬೇಕು. ಕರೆಕ್ಟ ಸತ್ಯ. ಅನ್ಯಾಯ ಆಗಿದೆ ಅಂದರೆ ಹತ್ರದವ್ರಿಗೆ ರೋಷ ಬರುತ್ತೋ ಇಲ್ವೋ, ಆದರೆ ಸ್ನೇಹಿತರಿಗಂತೂ ರೋಷ ಬಂದೇ ಬರುತ್ತೆ. ಇಲ್ಲ ಅಂದರೆ ನಿಮ್ಮ ಅಪ್ಪನ ಫ್ರೆಂಡ್ಸ್ ಯಾರಾದರೂ ಈ ಥರ ಮಾಡ್ತಿರ್ಬೋದಾ? ಸತ್ಯ, ನಿಮ್ಮ ಅಪ್ಪಂಗೆ ಯಾರ್ಯಾರು ಕ್ಲೋಸ್ ಫ್ರೆಂಡ್ಸ್ ಇದ್ರು ಅಂತ ನಿನ್ಗೇನಾದ್ರು ಗೊತ್ತಾ? ಅಪ್ಪನ ಬಗ್ಗೆ ಎಲ್ಲ ವಿಚಾರ ಗೊತ್ತಿರೋರು ಯಾರಾದರೂ ಇದ್ದಾರಾ ಸತ್ಯ? ಇಲ್ಲ, ಅಪ್ಪ ಸಾಯೋ ಕೊನೆ ದಿನಗಳಲ್ಲಿ ಅವ್ರ ಜೊತೆ ಇದ್ದವರು ಅಂಥವ್ರು ಯಾರು ಗೊತ್ತಾ?
ಬನ್ರ ಹೋಗೋಣ. ನಾಗೇಶ್ ಅಂಕಲ್, ಗೊತ್ತು ಕಣ್ರೋ, ನಾಗೇಶ್ ಅಂಕಲ್. ಹಾ, ನಾಗೇಶ್ ಅಂಕಲ್. ನಾಗೇಶ್ ಅಂಕಲ ಅವ್ರು ಯಾರು ಸತ್ಯ? ಅವ್ರ ಅಪ್ಪನ ಕ್ಲೋಸ್ ಫ್ರೆಂಡು. ಅವರು ಮತ್ತೆ ಅಪ್ಪ ಅಣ್ಣ ತಮ್ಮಂದಿರ ಥರ ಇರ್ತಿದ್ರು. ಅವ್ರು ಹೇಗೆ ಇದ್ರು, ಯಾವುದೇ ಪರಿಸ್ಥಿತಿಲಿದ್ರು ಅಪ್ಪನ ಜೊತೆನೇ ಇರ್ತಿದ್ರು ಕಣ್ರೋ. ಈಗ ಅವರು ಎಲ್ಲಿದ್ದಾರೆ ಸತ್ಯ? ಅದೇ ಗೊತ್ತಿಲ್ವೋ. ಅಪ್ಪ ತೀರ್ಕೊಂಡ್ಮೇಲೆ ತುಂಬ ವರ್ಷಗಳ ಕಾಲ ಅವ್ರ ಮನೆ ಕಡೆ ಆಗಲಿ ಗ್ಯಾರೇಜ್ ಕಡೆ ಆಗಲಿ ಬರಲೇ ಇಲ್ಲ. ಅದಾದಮೇಲೆ ಯಾವತ್ತೂ ಕಾಣಿಸ್ಕೊಂಡೇ ಇಲ್ಲ. ಹಾಗಿದ್ರೆ ನಾವು ಅವ್ರನ್ನ ಭೇಟಿ ಮಾಡಿದ ಎಲ್ಲ ವಿಚಾರ ಗೊತ್ತಾಗ್ಬೋದಾ? ನನಗೆ ಒಂದು ಅನುಮಾನ ಕಣ್ರೋ. ನಾಗೇಶ್ ಅಂಕಲ್ ಯಾಕೆ ಹೀಗೆ ಮಾಡ್ತಾರೆ? ಅವ್ರು ಏನಾದರೂ ಹೇಳಬೇಕು ಅಂತಿದ್ರೆ ನನ್ನ ಹತ್ರನೇ ನೇರವಾಗಿ ಹೇಳ್ತಿದ್ರಲ್ವಾ? ಸತ್ಯ, ಈ ಪೇಪರಲ್ಲಿ ಬರ್ದಿರೋದು ನೋಡ್ತಿದ್ರೆ ಏನೋ ದೊಡ್ಡ ಸೀಕ್ರೆಟೇ ಇರ್ಬೋದು ಅನಿಸ್ತಿದೆ. ಅದಕ್ಕೇನೆ ನಿನ್ನ ನೇರವಾಗಿ ಮೀಟ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಈ ಥರ ಮಾಡ್ತಿರ್ಬೋದು. ಇರ್ಬೋದು. ಎಲ್ಲ ಪ್ರಶ್ನೆಗಳಿಗೂ ನಾಗೇಶ್ ಅಂಕಲೇ ಉತ್ತರ ಅನ್ನಿಸ್ತಿದೆ. ಅವ್ರು ನಮಗೆ ಸಿಕ್ಕಿದ್ರೆ ಅಪ್ಪನ ಸಾವಿನ ಜೊತೆಗೆ ಹೂತೋಗಿರೋ ಸತ್ತಿಗಳನ್ನ ಮತ್ತೆ ಹೊರಗೆ ತೆಗಿಬೋದು. ಒಂದು ವೇಳೆ ಈ ಪತ್ರದಲ್ಲಿ ಬರ್ದಿರೋದು ನಿಜಾನೇ ಆಗಿದ್ರೆ ಗುರುಗಳೇ, ನಿಮ್ಮ ಹತ್ರ ಒಂದು ಸ್ವಲ್ಪ ವಿಷಯಗಳನ್ನು ಮಾತಾಡಬೇಕಿತ್ತು. ಕೇಳಿಸಿದ್ದಮ್ಮ. ಮದುವೆ ವಿಷಯದಲ್ಲಿ ನೀವು ಹೇಳಿದ ಹಾಗೆ ನಮಗೆ ನಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಆದರೂ ಮದುವೆ ಕೆಲಸಗಳು ಶುರು ಆಗೋದಕ್ಕೆ ತುಂಬಾ ತಡ ಆಗ್ತಾ ಇದೆ. ಪರವಾಗಿಲ್ಲ ಸೀತಮ್ಮ, ವಿಳಂಬ ಆಗಿದೆ ಅನ್ನೋದು ನಿಜ. ಆದರೂ ಅದರಲ್ಲಿ ನಿಮ್ಮ ತಪ್ಪಿದೆ ಅನ್ನೋದು ಸುಳ್ಳು. ಶಾಸ್ತ್ರ ಸಂಪ್ರದಾಯಗಳ ವಿಚಾರದಲ್ಲಿ ಇಲ್ಲಿವರೆಗೂ ನಿಮ್ಮಿಂದ ಯಾವ ಅಪಚಾರವೂ ಆಗಲಿಲ್ಲ, ಮುಂದೇನೂ ಆಗೋಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಜೀವನ ಶಿಸ್ತುಬದ್ಧವಾಗಿರಬೇಕು ಅಂತ ಹಿರಿಯರು ಶಾಸ್ತ್ರಗಳನ್ನು ಮಾಡಿದ್ದಾರೆ. ಶಾಸ್ತ್ರವೇ ಜೀವನ ಅಲ್ಲ, ಇದು ನಿಮಗೆ ಮುಂದೆ ತಿಳಿಯುತ್ತೆ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದೇ ಆಗತ್ತೆ. ಅದೇ ಗುರುಗಳೇ, ಮದುವೆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಆಶ್ರಮಕ್ಕೆ ಹೊರಟಿದ್ವಿ. ನೀವೇ ಇಲ್ಲಿಗೆ ಬಂದಿರೋದು ನಮಗೆಷ್ಟೋ ಸಮಾಧಾನ. ಅದೇ ರೀತಿ ಮದುವೆ ದಿನವೂ ಗೊತ್ತು ಮಾಡಿಕೊಟ್ಬಿಟ್ರೆ ನಾವು ಆದಷ್ಟು ಬೇಗ ಅದನ್ನು ತಯಾರಿ ಮಾಡ್ಕೊಳ್ತೀವಿ. ನಾವಿಲ್ಲಿಗೆ ಬಂದ ಉದ್ದೇಶನೂ ಅದೇ ರಾಯ್ರೆ, ಈ ಮದುವೆ ಆಗಬೇಕು.
ಆದಷ್ಟು ಬೇಗ ಆಗಬೇಕು. ಹಾಗೇ ಆಗುತ್ತೆ. ಆದರೆ ಅದಕ್ಕೂ ಮುಂಚೆ ನಮಗಾಗಿರೋ ಪ್ರೇರಣೆನ ನಿಮಗೆ ತಿಳಿಸ್ಬೇಕಾಗಿದೆ. ಕೆಲವು ದಿನಗಳ ಕಾಲ ನಾವು ತೀರ್ಥಯಾತ್ರೆಗೆ ಹೊರಟಿದ್ದೀವಿ. ಹೋಗೋಕೆ ಮುಂಚೆ ಕೆಲವು ವಿಷಯಗಳನ್ನ ನಿಮಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದವು. ನೀವು ಅಂದ್ಕೊಂಡ ಹಾಗೆ ಮದುವೆ ಅನ್ನೋ ಶುಭ ಕಾರ್ಯ ನಡೆಯುತ್ತೆ. ಈ ಮನೆಯಲ್ಲಿ ಮುಂದೆ ನಡೆಯೋ ಮೊದಲನೇ ಶುಭ ಕಾರ್ಯ ನಿಮ್ಮ ಮಗನ ಮದುವೆ ಅಲ್ಲವೇ ಅಲ್ಲ. ಸತ್ಯ, ನಾನು ಹೇಳಿದ್ದು ಇದೇ ಜಾಗ. ಇದೇ ಮರ ಕಣೋ, ಇದೇ ಕಂಬಗಳ ಸಾಲು. ಅದೇ ನಾಗೇಶ್ ಅಂಕಲ್ ಮನೆ. ಇದೇ ಮನೆ ಕಣ್ರೋ. ನಾಗೇಶ್ ಅಂಕಲ್, ನಾಗೇಶ್ ಅಂಕಲ್, ನಾಗೇಶ್ ಅಂಕಲ್. ಯಾರು ನೀವು? ನಾಗೇಶ್ ಅಂಕಲ್. ನಾಗೇಶ್ ಅಂಕಲ್ಲ? ಆ ಹೆಸ್ರವ್ರು ಯಾರು ಇಲ್ವಲ್ಲ? ನೋಡಿ, ನಮ್ಮ ಹತ್ರ ಇವೆಲ್ಲ ನಡೆಯಲ್ಲ. ನಮ್ಗೆ ಚೆನ್ನಾಗಿ ಗೊತ್ತು ಇದು ಅವ್ರ ಮನೆ ಅಂತ. ನಾವಿಲ್ಲಿ ತುಂಬ ಸಲ ಬಂದಿದ್ದೀವಿ. ಅವ್ರನ್ನ ಸ್ವಲ್ಪ ಕರೀರಿ, ನಾವು ಅವ್ರ ಹತ್ರನೇ ಮಾತಾಡಬೇಕು. ಹ್ಞೂ. ಸತ್ಯ, ನಾವು ಬಂದಿರೋದು ಅವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ. ಅದಕ್ಕೆ ಈ ಥರ ಹೇಳಿ ಕಳ್ಸಿರೋದು. ರೀ, ಯಾರ್ರೀ ನೀವೆಲ್ಲ? ಆ ಹೆಸ್ರವ್ರು ಯಾರು ಇಲ್ಲ. ನಮ್ಮ ಯಜಮಾನ್ರು ಸ್ಕೂಲ್ ಟೀಚರು. ಅವ್ರ ಹೆಸರು ರಮೇಶ್ ಅಂತ. ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅಲ್ಲ, ಅದು